ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಸೈದಾಪುರ ಬಳಿ ನಡೆದ ಘಟನೆ. ಕೊಲೆಯಾದ ಮೂವರು ದಾವಣಗೆರೆ ಮೂಲದವರು. ಅನ್ನಪೂರ್ಣ, ಕವಿತಾ, ಬಸವರಾಜಪ್ಪ ಕೊಲೆಯಾದವರು. ಯಾದಗಿರಿ ತಾಲೂಕಿನ ಮುನಿಗಲ್ ಗ್ರಾಮದ ನವೀನ್ ಕೊಲೆ ಮಾಡಿದ ಆರೋಪಿ. ಕಳೆದ 4 ವರ್ಷಗಳ ಹಿಂದೆ ಪ್ರೀತಿಸಿ ದಾವಣಗೆರೆ ಮೂಲದ ಅನ್ನಪೂರ್ಣಳನ್ನ ಮದುವೆಯಾಗಿದ್ದ ನವೀನ್ ಇಬ್ಬರು ದಂಪತಿಗೆ ಒಂದು ಗಂಡು ಮಗು ಕೂಡ ಇದೆ. ಕಳೆದ 1 ವರ್ಷದ ಹಿಂದೆ ಗಂಡನ ಕಿರುಕುಳ ತಾಳದೆ ವಾಪಸ್ ತವರು ಮನೆಗೆ ಹೋಗಿದ್ದ ಅನ್ನಪೂರ್ಣ 1 ವರ್ಷ ತಂದೆ ತಾಯಿ ಜೊತೆಗೆ ಇದ್ದ ಅನ್ನಪೂರ್ಣ ನಿನ್ನೆ ಮತ್ತೆ ಜೊತೆಗೆ ಇರೋಣ ಅಂತ ಕರೆದಿದ್ದ ನವೀನ್ ನ್ಯಾಯ ಪಂಚಾಯಿತಿ ಮಾಡಿ ಮತ್ತೆ ಜೊತೆಗಿರಲು ಮುಂದಾಗಿದ್ದ ಪತಿ ಪತ್ನಿ ಮಗಳನ್ನ ಗಂಡನ ಮನೆಗೆ ಬಿಡಲು ಬಂದಿದ್ದ ಅನ್ನಪೂರ್ಣ ಪೋಷಕರು ರಾಜಿ ಪಂಚಾಯಿತಿ ಬಳಿಕ ಅತ್ತೆ ಮಾವನನ್ನ ಬಸ್ ನಿಲ್ದಾಣಕ್ಕೆ ಕಾರಿನಲ್ಲಿ ಬಿಡಲು ಪತಿ ಪತ್ನಿ ಬಂದಿದ್ರು. ಈ ವೇಳೆ ಪತ್ನಿ ಅತ್ತೆ ಮಾವನಿಗೆ ಕಬ್ಬಿಣದ ರಾಡ್ ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆಗೈದು ತಾನೇ ವಡಗೇರ ತಾಲೂಕಿನ ಬೆಂಡೆ ಬೆಂಬಳ್ಳಿ ಸಮೀಪದ ಜೋಳದಡಗಿ ಬಳಿ ಶವವನ್ನ ಬಿಸಾಡಿದ್ದಾನೆ. ಈಗಾಗಲೇ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಪೊಲೀಸ್ ಇಲಾಖೆ ಮೂಲಗಳಿಂದ ತಿಳಿದು ಬಂದಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.